ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ದಲ್ಲಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಫಸ್ಟ್. ಸೊ ಇನ್ಕಮ್ ಟ್ಯಾಕ್ಸ್ದಲ್ಲಿ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ 2024-25. ಸೊ ಈ ಕ್ವಶನ್ ಏನಿದೆಲ್ಲ, ಸೊ ಈ ಕ್ವಶನನ್ನು 15 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ನೀವು ನೋಡ್ಬೋದು 1 into 15 ಅಂತಿದೆ. 15 ಮಾರ್ಕ್ಸಿಗೆ ಕೇಳಿದ್ದಾರೆ. ಕೇಸ್ ಸ್ಟಡಿ ಕ್ವಶನ್ ಅಂತ ಕೇಳಿದ್ದಾರೆ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಓಕೆ, ಸೊ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 11 ಅಂತ ಇದೆಯಲ್ಲ. ಸೊ ಈ ಕ್ವಶನ್ ಯಾವ ಯೂನಿಟ್ದಿಂದ ಇದೆ ಅಂದರೆ, ಸೊ ಈಗ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಒಂದು ಯೂನಿಟ್ ಇದೆ ನೋಡ್ರಿ, ಅಂದ್ರೆ ಇನ್ಕಮ್ ಫ್ರಾಮ್ HP ಅಂತೇಳಿ. ಸೊ ಆ ಒಂದು ಯೂನಿಟಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸನ್ನು ಫಾಲೋ ಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ನಾನು ನಿಮಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಜಸ್ಟ್ ನೀವು ಈ ಕ್ಲಾಸನ್ನು ನೋಡಿರಿ, ಸೊ ನಿಮಗೆ ಗೊತ್ತಾಗುತ್ತೆ, ಈಸಿಲಿ ನೀವು ಸಾಲ್ವ್ ಮಾಡ್ತೀರಾ ಪ್ರಾಬ್ಲಮನ್ನು. ಓಕೆ, ಸೊ ಫಸ್ಟ್ ನೋಡೋಣ ಪ್ರಾಬ್ಲಮ್ ಯಾವ ಥರ ಇದೆ ಅಂತೇಳಿ. ಮಿಸ್ಟರ್ ಬಜರಂಗ್ ಸಪ್ಲೈಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ, ಎತ್ತರ ರಿಲೇಟೆಡ್ ಅಂದರೆ ಆಫ್ ಹೌಸ್ ಪ್ರಾಪರ್ಟಿ ಓನ್ಡ್ ಬೈ ಹಿಮ್ ಫಾರ್ ದ ಪ್ರೀವಿಯಸ್ ಇಯರ್ 2023-24 ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಹೌಸ್ A ಅಂತ ಹೇಳಿದ್ದಾರೆ, ಫಸ್ಟ್ ಹೌಸ್ ಇದೆ. ನೆಕ್ಸ್ಟ್ ಹೌಸ್ B ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಹೌಸ್ C ಅಂತ ಹೇಳಿದ್ದಾರೆ. ಸಪೋಸ್ ಇನ್ ಕೇಸ್ 1, 2, 3 ನಂಬರ್ ಕೂಡ ಕೊಡ್ಬೋದು ಅವರ. ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಇನ್ನು ನೇಚರ್ ಆಫ್ ಹೌಸ್, ಸೊ ಹೌಸ್ದ ನೇಚರ್ ಏನಿದೆ ನೋಡ್ರಿ. ಫಸ್ಟ್ A ಏನಿದೆಲ್ಲ, ಹೌಸ್ ಒಂದು SOP ಇದೆ, ಅಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಹೌಸ್ ನಂಬರ್ B ಏನಿದೆಯಲ್ಲ, ಸೊ ಇದು LOP ಅಂತ ಕೊಟ್ಟಿದ್ದಾರೆ, ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಹೌಸ್ ನಂಬರ್ C ಅಂತ ಇದೆಯಲ್ಲ, ಇದು ಕೂಡ LOP ಇದೆ. LOP ಇಟ್ ಮೀನ್ಸ್ ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಓಕೆ, ಸೊ ಇವನ ಎಕ್ಸ್ಪಾನ್ಷನ್ ಏನಿದೆಯಲ್ಲ, ಸೊ ಅವನು ನೆನಪಿಟ್ಕೋಬೇಕು ನೀವು. 2 ಮಾರ್ಕ್ಸ್ ಕ್ವಶನ್ ಅದು ಕೇಳತ್ತಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಹೌಸ್ದ ಮುನ್ಸಿಪಲ್ ವ್ಯಾಲ್ಯೂ ನೋಡ್ರಿ, 24,000, 62,000, 72,000 ಅಂತಿದೆ. ಓಕೆ, ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ರೆಂಟ್ ರಿಸೀವ್ಡ್ ಫಸ್ಟ್ನೇ ಹೌಸ್ದಾಗ ರೆಂಟ್ ಏನೂ ಇಲ್ಲರಿ. ಸೆಕೆಂಡ್ B ಏನಿದೆಯಲ್ಲ 60,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 80,000 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ರೆಂಟ್ ಫಸ್ಟ್ನೇದಾಗಿಲ್ಲರಿ. ಸೆಕೆಂಡ್ ಒನ್ದಾಗ ನೋಡ್ರಿ, ಹೌಸ್ Bದಾಗ 56,000 ಇದೆ. ಹೌಸ್ Cದಾಗ್ರಿ 76,000 ಇದೆ. ಓಕೆ, ಲೋಕಲ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಅಂತೂ ಸಮ್ಟೈಮ್ಸ್ ಹೇಳ್ಬೋದು. ಸೊ ಇಲ್ಲಿ 3,600 ಅಂತಿದೆ. ಸೊ ನೆಕ್ಸ್ಟ್ 10,800 ಇದೆ. ನೆಕ್ಸ್ಟ್ ಒನ್ 18,000 ಅಂತಿದೆ. ಓಕೆ, ನೆಕ್ಸ್ಟ್ ಇನ್ನು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್, ಇದು ಪಾಯಿಂಟ್ ಏನಿದೆಯಲ್ಲ, ಸೊ ಇದು ಭಾಳ ಅಬ್ಸರ್ವ್ ಮಾಡಿರಿ. ಈ ಪ್ರಾಬ್ಲಮ್ದಾಗ ಈ ಪಾಯಿಂಟ್ ಬರುತ್ತೆ. ಸೊ 18,000 ಫಸ್ಟ್ SOPಗಿದೆ, ಹೌಸ್ ನಂಬರ್ A. 6,000 ಹೌಸ್ ನಂಬರ್ B. ನೆಕ್ಸ್ಟ್ ಹೌಸ್ ನಂಬರ್ C ಎಷ್ಟಿದೆ, 4,000 ಅಂತಿದೆ. ಓಕೆ, ಸೊ ನೆಕ್ಸ್ಟ್ ರಿಪೇರ್ಸ್ ಅಂತಿದೆ. ಓಕೆ, ಸೊ ಇದು ಪ್ರಾಬ್ಲಮ್ದಾಗಲಿ ನಮಗೇನು ಯೂಸ್ ಇಲ್ಲರಿ. 3,000, 6,000, ನೆಕ್ಸ್ಟ್ 7,000 ಅಂತಿದೆ. ಓಕೆ, ನೆಕ್ಸ್ಟ್ ಕಂಪ್ಯೂಟ್ his income from his house property, taking into consideration that ಹೌಸ್ ನಂಬರ್ C ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ರೆ, ಈ ಲೈನ್ ಹೌಸ್ C ರಿಮೇನ್ಡ್ ವಕೆಂಟ್ ಫಾರ್ 3 months. ಓಕೆ, ಹೌಸ್ C ಬತ್ತಂದ್ರೆ ಕ್ಯಾಲ್ಕುಲೇಟ್ ಮಾಡುವಾಗ ವಕೆಂಟ್ ಪೀರಿಯಡ್ ಅಂತೇಳಿ ನೀವು ಸೊ ಎಷ್ಟು ಮೆನ್ಷನ್ ಮಾಡಬೇಕಂದ್ರೆ ನೆನಪಿಟ್ಕೋರಿ, ಇದೊಂದು ಪಾಯಿಂಟ್ 3 monthsನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಇದರ ಜೊತೆಗೆ ಹೇಳ್ತಾರೆ ಹೌಸ್ B ಅಂತ ಹೇಳಿದ್ದಾರೆ, ಹೌಸ್ ನಂಬರ್ B. ಈಗ ಹೇಳಿದ್ದು ಹೌಸ್ C. ಹೌಸ್ B ಏನು ಹೇಳ್ತಾರೆ, ವಾಸ್ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತಾರೆ. ಓಕೆ, ವಾಸ್ ಅನ್ರಿಯಲೈಸ್ಡ್ ರೆಂಟ್ ಆಫ್ ₹5,000. ಅನ್ರಿಯಲೈಸ್ಡ್ ರೆಂಟ್ 5,000 ಇದೆ. ಸೊ ಇದು ಓನ್ಲಿ ಫಾರ್ ಹೌಸ್ ನಂಬರ್ B ಅಂತ ಹೇಳ್ಬೋದು. ಹೌಸ್ Bಗೆ ಅಷ್ಟೇ ಇದೆ ಇನ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇದಾದ ನಂತರ ಫಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಹಿ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BSC ಅಂತ ಹೇಳ್ತಾರೆ. ನೆಕ್ಸ್ಟ್ ಹಿ ಡಸ್ ನಾಟ್ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BSC ಅಂತ ಹೇಳ್ತಾರೆ. ಓಕೆ, ಸೊ 115 BSC
ಆಪ್ಟ್ ಟು ಬಿ 115 ಬಿ ಎಸ್ ಸಿ, ನಾಟ್ ಆಪ್ಟ್ ಟು ಬಿ 115 ಬಿ ಎಸ್ ಸಿ. ಸೊ ಇದರ ಡಿಫ್ರೆನ್ಸ್ ಕೂಡ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ದಾಗ ಹೇಳಿದ್ದೇನೆ ನಿಮ್ಗೆ. ಸೊ ನೀವು ಅಲ್ಲೆಲ್ಲ ನೋಡ್ಕೋರಿ. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ 2024 ಇಯರ್ದಲ್ಲಿ ಎಷ್ಟು ಪ್ರಾಬ್ಲಮನ್ನು ಕೇಳಿದಾರಲ್ಲ, ಸೊ ಎಲ್ಲ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ದೇನೆ. ಅದೇ ರೀತಿ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಏನಿದೆಯಲ್ಲ 5 ಮಾರ್ಕ್ಸ್ ಆಗಿರ್ಬೋದು, ಸೊ ಅದನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ನೀವು ಈ ಕ್ಲಾಸ್ ಏನಿದೆಯಲ್ಲ, ಸೊ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ, ನೀವು ನೋಡ್ಬೋದು. ಓಕೆ, ಸೊ ಈಗಾಗಲೇ ನಾನು ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಅವು ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ, ಸೊ ನೀವು ನೋಡ್ಬೋದು. ಓಕೆ, ಸೊ ನಿಮ್ಗೆ ಕ್ಲಾಸ್ ಅದು ಲೈಕ್ ಆಗಿತ್ತು ಅಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಮತ್ತೇನು ಇನ್ಫಾರ್ಮೇಷನ್ ಹೇಳಿದ್ದಾರೆ, ಸೊ ಈ ಥರ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಜಸ್ಟ್ ಈಗ ನೆಕ್ಸ್ಟ್ ಏನು ಮಾಡ್ರಿ, ಸೊಲ್ಯೂಷನ್ ಅಂತ ಹಾಕಬೇಕು. ಓಕೆ, ಅಥವಾ ಆನ್ಸರ್ ಅಂತ ಹಾಕ್ರಿ. ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ ಸೊ ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ಇವಾಗ ಏನು ಮಾಡಬೇಕಂದ್ರೆ ನೇಚರ್ ಆಫ್ ಹೌಸ್ ಯಾವ್ಯಾವ ಇದೆ ಅನ್ನೋದು ನೋಡಬೇಕು. ಓಕೆ, ನೇಚರ್ ಆಫ್ ಹೌಸ್ ಯಾವುದೆಲ್ಲ ಇದೆ. ಸೊ ನೆಕ್ಸ್ಟ್ ಈಗ ಹೌಸ್ ನಂಬರ್ ಎ ಅಂತ ಹೇಳಿದಾರಲ್ಲ, SOP ಅಂತಿದೆ. ಓಕೆ, ಸೊ ಸ್ವಲ್ಪ SOP ಏನು ಇರುತ್ತಲ್ಲ, ಸೊ ಅದನ್ನು ನಂತರ ಕ್ಯಾಲ್ಕುಲೇಟ್ ಮಾಡೋಣ, ಅದನ್ನ ಸ್ವಲ್ಪ ಪೆಂಡಿಂಗ್ ಇಡ್ರಿ. ಸೊ ಈಗ ಹೌಸ್ ಬಿ ಅಂತ ಹೇಳಿದ್ದಾರೆ, LOP ಅಂತ ಹೇಳಿದ್ದಾರೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಹೌಸ್ ಸಿ ಅಂತ ಹೇಳಿದರೆ LOP ಅಂತ ಹೇಳಿದ್ದಾರೆ, ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಈಗ ಏನು ಮಾಡ್ರಿ, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಇಯರ್ 2023-24 ಅಂತ ಮೆನ್ಷನ್ ಮಾಡ್ರಿ. ಓಕೆ, ಇಲ್ಲಿ ಇಯರ್ ಕೊಟ್ಟಿರ್ತಾರೆ ನೋಡ್ರಿ, ಸೊ ಅದನ್ನ ಇಯರನ್ನು ಮೆನ್ಷನ್ ಮಾಡ್ಬೇಕು ನೀವು 2023-24 ಅಂತೇಳಿ. ಓಕೆ, ಸೊ ಈ ಫಾರ್ಮ್ಯಾಟ್ ಕೂಡ ನಾನು ಈಗಾಗಲೇ ಪ್ರೀವಿಯಸ್ ಕ್ಲಾಸಾಗಿ ಹೇಳಿದ್ದೇನೆ. ಸೊ ಇದನ್ನ ನೆನಪಿಟ್ಕೋರಿ. ಪರ್ಟಿಕ್ಯುಲರ್ಸ್ ಅಂತ ಹಾಕ್ರಿ. ಇಲ್ಲಿ ಆಪ್ಟ್ ಟು ಬಿ 115 BSc ಅಂತ ಮೆನ್ಷನ್ ಮಾಡಿರಿ. ಯಾಕೆ ಈ ಥರ ಕಾಲಮ್ ಮಾಡಬೇಕಂದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 115 BSc, ನಾಟ್ 115 BSc. ಈ ಒಂದು ಪ್ರಾಬ್ಲಮ್ ಏನಿದೆಯಲ್ಲ, ಸೊ ಇದನ್ನ 115 BSc ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ವೇದಾಗ ನಾಟ್ 115 BSc ಪ್ರಕಾರನೂ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಏನೂ ಡಿಫ್ರೆನ್ಸ್ ಇಲ್ಲರಿ, ಜಸ್ಟ್ ಒಂದು ಡಿಫ್ರೆನ್ಸ್ ಬರುತ್ತೆ. ಸೊ ಅದನ್ನ ನಂತರ ನಿಮ್ಗೆ ಹೇಳ್ತೀನಿ ನಾನು. ಸೊ ಈಗ ನಾಟ್ ಆಪ್ಟ್ ಟು ಬಿ 115 BSc ಅಂತ ಈ ಥರ ಕಾಲಮ್ ಮಾಡಬೇಕು. ಸೊ ನೆಕ್ಸ್ಟ್ ಇವಾಗ ನೀವು ಓನ್ಲಿ ಫಾರ್ LOP ಏನು ಕೊಟ್ಟಿರ್ತಾರಲ್ಲ, ಲೆಟ್ಔಟ್ ಪ್ರಾಪರ್ಟಿ ಅಂತೇಳಿ ಅವನಷ್ಟೇ ಕ್ಯಾಲ್ಕುಲೇಟ್ ಮಾಡಿರಿ ಸ್ಟಾರ್ಟಿಂಗ್. ಸೊ ಅದ ಕ್ಯಾಲ್ಕುಲೇಷನ್ ಭಾಳ ಇರುತ್ತಲ್ಲ, ಸೊ ಅದಕ್ಕಾಗಿ ಹೌಸ್ ಬಿ LOP ಅಂತ ಹೇಳಿದಾರೆ ನೋಡ್ರಿ. ಹೌಸ್ ಬಿ LOP ಹೇಳಿದಾರಲ್ರಿ, ಸೊ ಹೌಸ್ ಬಿ LOP ಅಂತ ಹಾಕ್ರಿ. ಸೊ ನೆಕ್ಸ್ಟ್ ಇದಕ್ಕೊಂದು ಫಾರ್ಮ್ಯಾಟ್ ಇದೆ, ಈ ಫಾರ್ಮ್ಯಾಟ ಮೆನ್ಷನ್ ಮಾಡ್ಕೋತ ಹೋಗ್ರಿ. ಮುನ್ಸಿಪಲ್ ವ್ಯಾಲ್ಯೂ, ಪೇರ್ ರೆಂಟ, ನೆಕ್ಸ್ಟ್ ವಿಚ್ ಅವರ್ ಈಸ್ ಹೈಯರ್ ಅಂತ ಹೇಳಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ, ಆ್ಯಕ್ಚುಯಲ್ ರೆಂಟ. ಸ್ಟ್ಯಾಂಡರ್ಡ್ ರೆಂಟ್ ತೆಗೆದುಕೊಳ್ರಿ, ವಿಚ್ ಅವರ್ ಈಸ್ ಲೋವರ್, ಆ್ಯಕ್ಚುಯಲ್ ರೆಂಟ. ನೆಕ್ಸ್ಟ್ ಲೆಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡಿರಿ. ನೆಕ್ಸ್ಟ್ ಅನ್ರಿಯಲೈಸ್ಡ್ ರೆಂಟ್ ಲೆಸ್ ಮಾಡಿದ ನಂತರ ವಿಚ್ ಅವರ್ ಈಸ್ ಹೈಯರ್ ಅಂತ ತೆಗೆದುಕೊಳ್ರಿ. ನೆಕ್ಸ್ಟ್ ವೆಕೆಂಟ್ ಪೀರಿಯಡ್ ರೆಂಟ್ ಅಂತ ಹಾಕ್ರಿ. ನಂತರ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಮೆನ್ಷನ್ ಮಾಡಬೇಕು. ಈ ಥರ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು ಫಸ್ಟಿಗೆ. ಸೊ ಈಗ ಜಸ್ಟ್ ಈಗ ಹೌಸ್ ನಂಬರ್ ಬಿ ಅಷ್ಟೇ ನೋಡೋಣ. ನೀವು ಜಸ್ಟ್ ಈಗ ಹೌಸ್ ಯಾವ ಸಾಲ್ವ್ ಮಾಡತ್ತೀರಿ, ಈಗ ಬಿ ಅನ್ನು ಸಾಲ್ವ್ ಮಾಡತ್ತೀರಲ್ಲ, ಸೊ ಜಸ್ಟ್ ಬಿ ಅಷ್ಟೇ ನೋಡ್ಕೋತ ಹೋಗ್ರಿ. ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ನೋಡ್ರಿ, ಬಿದ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಬಿ ಕಾಲಮನ್ನು ಅಷ್ಟೇ ನೋಡ್ಕೋತ ಹೋಗ್ರಿ ಇವಾಗ. ಓಕೆ, ಓನ್ಲಿ ಫಾರ್ ಬಿ. ಸೊ ಈಗ ಮುನ್ಸಿಪಲ್ ವ್ಯಾಲ್ಯೂ ಬಿ ಇದು ಎಷ್ಟಿದೆ ನೋಡ್ರಿ, 62,000 ಇದೆ ನೋಡ್ರಿ ಮುನ್ಸಿಪಲ್ ವ್ಯಾಲ್ಯೂ. ಸೊ ಸೇಮ್ ಇದನ್ನ 62,115 BScದಾಗೂ ಮೆನ್ಷನ್ ಮಾಡಿರಿ, ನಾಟ್ 115 BScದಾಗೂ ಮೆನ್ಷನ್ ಮಾಡಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ನು ಪೇರ್ ರೆಂಟ್ ಅಬ್ಸರ್ವ್ ಮಾಡಿರಿ. ಪ್ರಾಬ್ಲಮ್ದಾಗ ಪೇರ್ ರೆಂಟ್ ಎಲ್ಲೇರು ಕೊಟ್ಟಾರ ನೋಡ್ರಿ. ಸೊ ಇಲ್ಲಿ ಪೇರ್ ರೆಂಟ್ ಯಾವುದೂ ಇಲ್ಲ. ಓಕೆ, ಸೊ ಪೇರ್ ರೆಂಟ್ ಇಲ್ಲ ಅಂದ್ರೆ ಎರಡು ಸೈಡ ನಿಲ್ ಅಂತ ಹಾಕಬೇಕು. ಓಕೆ, ಸೊ ನಂತರ ವಿಚ್ ಅವರ್ ಈಸ್ ಹೈಯರ್. ಸೊ ಇದು ಪೇರ್ ರೆಂಟ್ ಇರಲಿಲ್ಲ ಅಂದರೆ ಇದು 0 ಇದ್ದಂಗೆ, ವ್ಯಾಲ್ಯೂ ಇದೆ 0 ಇದ್ದಂಗೆ. ಸೊ 62 ಇಟ್ ಈಸ್ ಅ ಹೈಯರ್ ಅಂತ ಹೇಳ್ಬೋದು ನೀವು. ಓಕೆ, ಸೊ ಈ ಅಮೌಂಟನ್ನು ಮೆನ್ಷನ್ ಮಾಡಬೇಕು, 62,000. ಓಕೆ, ಸೊ ಇದಾದ ನಂತರ ಸ್ಟ್ಯಾಂಡರ್ಡ್ ರೆಂಟನ್ನು ಮೆನ್ಷನ್ ಮಾಡಿರಿ. ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ, ಎಲ್ಲಿದೆ ರೀ ಸ್ಟ್ಯಾಂಡರ್ಡ್ ರೆಂಟ್, ಇಲ್ಲಿದೆ. ಹೌಸ್ ನಂಬರ್ ಬಿ ಇದೆ, ಸ್ಟ್ಯಾಂಡರ್ಡ್ ರೆಂಟ್ ನೋಡಬೇಕು 56,000 ಇದೆ. ಓಕೆ, ಸೊ ಸ್ಟ್ಯಾಂಡರ್ಡ್ ರೆಂಟ
56,000 ಮೆನ್ಷನ್ ಮಾಡ್ಬೇಕು ನೋಡ್ರಿ. ಓಕೆ, 56,000 ಮೆನ್ಷನ್ ಮಾಡಿ. ಸೊ 56,000 ಈ ಸೈಡ ಎರಡು ಸೈಡ್ ಮೆನ್ಷನ್ ಮಾಡಬೇಕು 56,000. ಸೊ ನೆಕ್ಸ್ಟ್ ಈಗ ಈ ಅಮೌಂಟ ಸೊ ಅಂದರೆ ಈ ಅಮೌಂಟ್ ಏನಿದೆಲ್ಲ, ಸೊ ಈ ಅಮೌಂಟ ಇದ್ರೊಳಗೆ ಯಾವ್ದು ಲೋವರ್ ಆಗುತ್ತೆ ಅನ್ನೋದು ನೋಡಬೇಕು. ಸೊ ಯಾವ್ದು ಲೋವರ್ ಆಗುತ್ತೆ, 62,000 ಆರ್ 56,000 ಯಾವ್ದು ಕಡಿಮೆ ಆಗುತ್ತೆ, 56,000 ಕಡಿಮೆ ಆಗುತ್ತೆ. ಓಕೆ, 56,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಆ್ಯಕ್ಚುವಲ್ ರೆಂಟ್ ಅಂತ ಹಾಕ್ರಿ. ಓಕೆ, ಆ್ಯಕ್ಚುವಲ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಪ್ರಾಬ್ಲಮ್ದಾಗ, ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ ನೋಡ್ರಿ. ಓಕೆ, ಇದು ಆ್ಯಕ್ಚುವಲ್ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಾರಲ್ಲ. ಸೊ ಎಷ್ಟು ಕೊಟ್ಟಿದ್ದಾರೆ, ರೆಂಟ್ ರಿಸೀವ್ಡ್ 60,000 ಕೊಟ್ಟಿದ್ದಾರೆ. ಓಕೆ, ಹೌಸ್ ನಂಬರ್ ಬಿದಾಗ ಅಷ್ಟೇ ನೋಡ್ಕೋತ ಹೋಗ್ಬೇಕು, 60,000. ಓಕೆ, ಸೊ ಲೆಸ್ ಅನ್ರಿಯಲೈಸ್ಡ್ ರೆಂಟ್. ಸೊ ಅನ್ರಿಯಲೈಸ್ಡ್ ರೆಂಟ್ ಎಲ್ಲರೂ ಕೊಟ್ಟಾರ ನೋಡ್ರಿ, ಹೌಸ್ ನಂಬರ್ ಬಿದಾಗ ಇಲ್ಲಿದೆ ನೋಡ್ರಿ ಲಾಸ್ಟ್, ಅನ್ರಿಯಲೈಸ್ಡ್ ರೆಂಟ್ ಫಾರ್ ರುಪೀಸ್ 5,000 ಅಂತಿದೆ ನೋಡ್ರಿ. ಓಕೆ, 5,000 ಇದನ್ನ ಮೆನ್ಷನ್ ಮಾಡಬೇಕು. 5,000 ಅನ್ರಿಯಲೈಸ್ಡ್ ರೆಂಟ್ 5,000 ಮೆನ್ಷನ್ ಮಾಡಿ. ಓಕೆ, 60,000 5,000 ಲೆಸ್ ಮಾಡಿರಿ 55,000, ಈ ಸೈಡ್ ಕೂಡ 55,000 ಅಂತ ಬರುತ್ತೆ. ಓಕೆ, ಅಂದರೆ ಸೊ ನೆಕ್ಸ್ಟ್ ಇನ್ನು ಕಂಪ್ಯಾರಿಸನ್ ಮಾಡಿರಿ 56,000 55,000 ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಹೈಯರ್ ಇದೆ, 56,000 ಹೈಯರ್ ಇದೆ. ಸೊ ಅದನ್ನ ಮೆನ್ಷನ್ ಮಾಡಿರಿ 56,000 ಹೈಯರ್ ಅಂತ ಹಾಕಬೇಕು. ಓಕೆ, ನೆಕ್ಸ್ಟ್ ಲೆಸ್ ವಕೆಂಟ್ ಪೀರಿಯಡ್ ರೆಂಟ್. ವಕೆಂಟ್ ಪೀರಿಯಡ್ ಕೊಟ್ಟಾರ ನೋಡ್ರಿ, ಕೊಟ್ಟಾರ ಇಲ್ಲಿ ಒಂದು, ಬಟ್ ಅದ ಹೌಸ್ ಸಿ ಅಂತಿದೆ, ಇದಕ್ಕೆ ಅಪ್ಲೈ ಆಗೋದಿಲ್ಲ. ಓಕೆ, ಸೊ ಹೌಸ್ ನಂಬರ್ ಬಿಗೆ ಅಪ್ಲೈ ಆಗೋದಿಲ್ಲ, ವಕೆಂಟ್ ಪೀರಿಯಡ್ ಏನೂ ಇಲ್ಲ. ಸೊ ಈಗ ಲಾಸ್ಟ್ ಏನು ಮಾಡ್ಬೇಕು ನೀವು, ಇದನ್ನ ಟೋಟ್ಲಿಂಗ್ ಮಾಡ್ಕೋರಿ. ಸೊ ಇದು 56,000 ಏನಾಗುತ್ತೆ ಇಲ್ಲೂ ಬರುತ್ತೆ. ಅಂದರೆ ಈಗ ಅಮೌಂಟ್ ಏನಿದೆಯಲ್ಲ 56,000, ಇದು 56,000. ಸೊ ಇದಕ್ಕೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತಾರೆ. ಓಕೆ, ಶಾರ್ಟ್ ಫಾರ್ಮ್ದಾಗ GTI ಅಂತಾರೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದಾದ ನಂತರ ಲೆಸ್ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಪ್ರಾಬ್ಲಮ್ದಾಗ ಎಷ್ಟು ಕೊಟ್ಟಾರೆ ನೋಡ್ರಿ, ಲೋಕಲ್ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ. ಇಟ್ ಮೀನ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಇದೆ. ಸೊ 10,800 ಇದೆ. ಹೌಸ್ ನಂಬರ್ ಬಿದಾಗ ಅಷ್ಟೇ ನೋಡಬೇಕು, ಬಿ ಸಾಲ್ವ್ ಮಾಡತ್ತು ಅಂದ್ರೆ. ಓಕೆ, ಸೊ ಇದನ್ನ 10,800 ಮೈನಸ್ ಮಾಡ್ಕೊರಿ. 56,000ದಾಗ 10,800 ಮೈನಸ್ ಮಾಡ್ರಿ 45,200 ಇದಕ್ಕೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತಾರೆ. ಇದಕ್ಕೆ ಏನಂತಾರೆ, NAV ಅಂತಾರೆ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದಾದ ನಂತರ ಲೆಸ್ ಡಿಡಕ್ಷನ್ ಮಾಡಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂತ ಹಾಕಬೇಕು. ಫಸ್ಟ್ನೇದ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಸೆಕೆಂಡ್ ಒನ್ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಹಾಕಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಪರ್ಸೆಂಟ್ ಮಾಡಬೇಕಂದ್ರೆ IT ರೂಲ್ ಪ್ರಕಾರ 30% ಆಫ್ NAV. ಓಕೆ, ಸೊ NAV ಮೇಲೆ 30% ಮಾಡಬೇಕು. ಓಕೆ, ಸೊ ಈಗ NAV ವ್ಯಾಲ್ಯೂ ಎಷ್ಟು ಬಂದಿದೆ ನೋಡ್ರಿ, 45,600 ಬಂದಿದೆ. ಓಕೆ, 45,200 ಬಂದಿದೆ. ಸೊ 45,200 ಎರಡೂದ್ರ ಮೇಲೆ ಎರಡು ಸೇಮ್ ಬರುತ್ತೆ. 45,200 ಇಂಟು 30 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 13,560 ಅಂತೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಇಂಟ್ರೆಸ್ಟ್ ಆನ್ ಲೋನ್ ತೆಗೆದುಕೊಳ್ರಿ. ಸೊ ಇಂಟ್ರೆಸ್ಟ್ ಆನ್ ಲೋನ ಎಲ್ಲಿ ಕೊಟ್ಟಾರಲ್ಲೋ ನೋಡ್ಬೇಕು ನೀವು. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್. ಸೊ ಹೌಸ್ ನಂಬರ್ ಬಿ 46,000 ಇದೆ. ಓಕೆ, ಸೊ ಏನು ಮಾಡಿರಿ, ಸಾರಿ ಹೌಸ್ ನಂಬರ್ ಬಿ ಎಷ್ಟಿದೆ, 46,000 ಅಲ್ಲ 6,000 ಇದೆ. ಓಕೆ, 6,000 ಮೆನ್ಷನ್ ಮಾಡಿರಿ. ಓಕೆ, ಸೊ ಈಗ 13,560 ಪ್ಲಸ್ 6,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 19,560. ಸೊ ಎರಡು ಸೈಡಾಗಿ 19,560 ಅಂತ ಬರುತ್ತೆ. ಸೊ ಈಗ NAV ಏನಿಲ್ಲ, ಸೊ ಅದರಲ್ಲಿ ಇದನ್ನ ಲೆಸ್ ಮಾಡಿರಿ. ಸೊ 45,200 ಮೈನಸ್ 19,560 ಮಾಡಿರಿ ಎಷ್ಟು ಬರುತ್ತೆ, 25,640 ಬರುತ್ತೆ. ಸೇಮ್ 25,640. ಸೊ ಇದಕ್ಕೆ ಹೆಡ್ಡಿಂಗ್ ಏನಂದ್ರೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಬಿ ಅಂತ ಹಾಕಬೇಕು ನೀವು. ಓಕೆ, ಎಷ್ಟು ಬಂತು ಬಿದ 45,640 25,640 25,640 ಅಂತ ಹೇಳ್ಬೋದು. ಓಕೆ, ಸೊ ಈಗ ನಾವು ಎಂಟೈರ್ ಬಿ ಹೌಸನ್ನು ಕ್ಯಾಲ್ಕುಲೇಟ್ ಮಾಡಿದ್ವು ಇನ್ಕಮ್ ಫ್ರಾಮ್ HP. ಇನ್ನೇನು ಮಾಡೋಣ, ಸಿ ಹೌಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಯಾಕೆ ಹೇಳ್ರಿ, LOP ಅಂತಿದ್ದಿಲ್ಲ, ಸೊ ಅದಕ್ಕಾಗಿ ಸಿ ಹೌಸ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಏನೇನು ಪಾಯಿಂಟ್ಸ್ ಎಲ್ಲ ಬರೋದಿಲ್ಲ, ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ, ಸ್ಟ್ಯಾಂಡರ್ಡ್ ರೆಂಟ, ಆ್ಯಕ್ಚುವಲ್ ರೆಂಟ,
ಅನ್ರಿಯಲೈಸ್ಡ್ ರೆಂಟ್, ವೆಕೆಂಟ್ ಪೀರಿಯಡ್, ಮುನ್ಸಿಪಲ್ ಟ್ಯಾಕ್ಸ್, ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸೊ ಇವನ್ನೆಲ್ಲ ಇಲ್ಲೂ ಮೆನ್ಷನ್ ಮಾಡಬೇಕು. ಸೊ ಹೌಸ್ ಸಿ ಅಂತ ಮೆನ್ಷನ್ ಮಾಡಿರಿ, LOP ಅಂತ ಹಾಕ್ರಿ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸ್ದಾಗ ಸ್ಟ್ಯಾಂಡರ್ಡ್ ರೆಂಟ್ ಸಪೋಸ್ ಏನಾದ್ರು ಕೊಡಲಿಲ್ಲ ಅಂದರೆ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ. 5 ಮಾರ್ಕ್ಸ್ ಪ್ರಾಬ್ಲಮ್ ಇದ್ದಾಗ ಸಾಲ್ವ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೋರಿ. ಓಕೆ, ಸೊ ಈಗ ಡೈರೆಕ್ಟ್ ಏನು ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟರಂದ್ರೆ ಇದೇ ಥರ ಫಾರ್ಮ್ಯಾಟ್ ನೀವು ಪ್ರಿಪೇರ್ ಮಾಡಬೇಕು. ಓಕೆ, ಸೊ ಮತ್ತೆ ಏನು ಮಾಡಿರಿ, ಸೇಮ್ ಫಾರ್ಮ್ಯಾಟ್ ಹಾಕ್ರಿ. ಮುನ್ಸಿಪಲ್ ವ್ಯಾಲ್ಯೂ ನೋಡಿರಿ, ಇಲ್ಲೂ ಇನ್ನು ಸಿಗೆ ಶಿಫ್ಟ್ ಆಗಬೇಕು ನೀವು. ಹೌಸ್ ನಂಬರ್ ಸಿ, ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ರೀ? ಮುನ್ಸಿಪಲ್ ವ್ಯಾಲ್ಯೂ 72,000 ಇದೆ. ಓಕೆ, ಸೊ ಇದನ್ನ ಮುನ್ಸಿಪಲ್ ವ್ಯಾಲ್ಯೂ 72,000 ಎರಡು ಸೈಡ್ ಮೆನ್ಷನ್ ಮಾಡಬೇಕು. 115 BSc, ನಾಟ್ 115 BSc, 72,000. ನೆಕ್ಸ್ಟ್ ಪೇಯರ್ ರೆಂಟ್. ಪೇಯರ್ ರೆಂಟ್ ಪ್ರಾಬ್ಲಮ್ದಾಗ ಕೊಟ್ಟಾರೆಲ್ಲೋ ನೋಡಬೇಕು, ಒಂದೊಂದು ಟೈಮ್ದಾಗ ಕೊಟ್ಟಿರ್ತಾರೆ. ಓಕೆ, ಸೊ ಪೇಯರ್ ರೆಂಟ್ ಏನು ಕೊಟ್ಟಿಲ್ಲರಿ, ಸೊ ಅದನ್ನ ನಿಲ್ ಅಂತ ಮೆನ್ಷನ್ ಮಾಡಬೇಕು. ಸೊ ನಂತರ ವಿಚ್ ಓವರ್ ಈಸ್ ಹೈಯರ್, ಇವು ಎರಡು ವ್ಯಾಲ್ಯೂದಾಗ ಯಾವ್ದು ಹೈಯರ್ ಆಗುತ್ತೆ ರೀ? 72,000 ಹೈಯರ್ ಆಗುತ್ತೆ, 72,000 ಜಾಸ್ತಿ ಆಗುತ್ತೆ. ಅಂದರೆ ಇದ್ರ ವ್ಯಾಲ್ಯೂ 0 ಇದೆ, ಸೊ 72,000 ಹೈಯರ್ ಆಗುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್, ಜಸ್ಟ್ ಏನಿಲ್ಲ ನೋಡೋದ ಫಾರ್ಮ್ಯಾಟ್ದಾಗ ಜಸ್ಟ್ ಮೆನ್ಷನ್ ಮಾಡ್ಕೋತ ಹೋಗೋದು. ಓಕೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಾರ ನೋಡ್ರಿ, ಕೊಟ್ಟಿದ್ದಾರೆ. ಓಕೆ, ಎಷ್ಟಿದೆ ರೀ? 76,000 ಇದೆ. ಸೊ ಸ್ಟ್ಯಾಂಡರ್ಡ್ ರೆಂಟ್ 76,000. ಸೊ ಎರಡು ಸೈಡ್ ಮೆನ್ಷನ್ ಮಾಡಿರಿ, 76,000, 76,000. ಹಾಗಾದರೆ ಇವು ಎರಡು ವ್ಯಾಲ್ಯೂದಾಗ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇದೆಯಲ್ಲ, ಲೋವರ್ ವ್ಯಾಲ್ಯೂವನ್ನು ಮೆನ್ಷನ್ ಮಾಡಬೇಕು. ವಿಚ್ ಅವರ್ ಈಸ್ ಲೋವರ್, ಸೊ 72,000 ಈಸ್ ಲೋವರ್. ಈ ಸೈಡು 72,000 ಮೆನ್ಷನ್ ಮಾಡಿರಿ. ಓಕೆ, ನೆಕ್ಸ್ಟ್ ಆ್ಯಕ್ಚುವಲ್ ರೆಂಟ್. ಸೊ ಈಗ ಹೌಸ್ ಯಾವ್ದು ಸಾಲ್ವ್ ಮಾಡತ್ತೀರಿ ನೀವು? ಸಿ ಹೌಸ್ ಸಾಲ್ವ್ ಮಾಡತ್ತೀರಿ ಇಲ್ರಿ. ಆ್ಯಕ್ಚುವಲ್ ರೆಂಟ್ ಅಂದ್ರೆ ರೆಂಟ್ ರಿಸೀವ್ಡ್ ಅದು ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಾರೆ ನೋಡ್ರಿ? 80,000 ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ 80,000 ಮೆನ್ಷನ್ ಮಾಡಿರಿ. ಇಲ್ಲಿ 80,000 ಮೆನ್ಷನ್ ಮಾಡಬೇಕು. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇರುತ್ತೆ ಯಾವಾಗಲೂ, ಲೆಸ್ ಅನ್ರಿಯಲೈಸ್ಡ್ ರೆಂಟ್. ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಾರಲ್ಲೋ ನೋಡ್ರಿ, ಅನ್ರಿಯಲೈಸ್ಡ್ ರೆಂಟ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಹೇಳಿದ್ದಾರೆ, ಬಟ್ ಬಿ ಅಂತ ಹೇಳಿದ್ದಾರೆ, ಬಟ್ ಸಿ ಏನು ಹೇಳಿಲ್ಲ. ಸಿ ಕೊಟ್ಟಾರೆ, ಬಟ್ ಅದು ಏನು ಕೊಟ್ಟಾರೆ? ರಿಮೈನಿಂಗ್ ವೆಕೆಂಟ್ ಪೀರಿಯಡ್ ಕೊಟ್ಟಿದ್ದಾರೆ. ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿಲ್ಲ, ಅದನ್ನ ನಿಲ್ ಅಂತ ಹಾಕಬೇಕು. ಓಕೆ, ಸೊ ಅನ್ರಿಯಲೈಸ್ಡ್ ರೆಂಟ ನಿಲ್ ಅಂತ ಹಾಕ್ರಿ. ನೆಕ್ಸ್ಟ್ 80,000 ಅಷ್ಟೇ ಉಳಿಯುತ್ತೆ, 80,000 ಮೆನ್ಷನ್ ಮಾಡಬೇಕು. ಹಾಗಾದರೆ ಇದು 72,000 80,000ದಾಗ ಯಾವ್ದು ಹೈಯರ್ ವ್ಯಾಲ್ಯೂ ಇದೆ ರೀ? 80,000 ಹೈಯರ್ ವ್ಯಾಲ್ಯೂ ಇದೆ. ಸೊ ವಿಚ್ ಎವರ್ ಈಸ್ ಹೈಯರ್ 80,000 ಅಂತ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲೆಸ್ ವೆಕೆಂಟ್ ಪೀರಿಯಡ್ ರೆಂಟ್. ಸೊ ಇಲ್ಲಿ ಹೌಸ್ ನಂಬರ್ ಬಿ ದಾಗ ವೆಕೆಂಟ್ ಪೀರಿಯಡ್ ಇರಲಿಲ್ಲ ನೋಡ್ರಿ. ಸೊ ಬಟ್ ಹೌಸ್ ನಂಬರ್ ಸಿ ದಾಗ ನೋಡ್ರಿ ವೆಕೆಂಟ್ ಪೀರಿಯಡ್ ರೆಂಟ್ ಅಂತೇಳಿ ಎಲ್ಲಾದರೂ ಮೆನ್ಷನ್ ಮಾಡಿದಾರೆ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡ್ರಿ. ಹೌಸ್ ಸಿ ರಿಮೈನ್ಡ್ ವೆಕೆಂಟ್ ಫಾರ್ 3 months ಅಂತ ಹೇಳಿದ್ದಾರೆ. ಓಕೆ, ಸೊ ಅಂದರೆ 3 months ಅಂದಾಗ ಈಗ ರೆಂಟ್ ರಿಸೀವ್ಡ್ ಎಷ್ಟಿದೆ? 80,000 ಇದೆಯಲ್ಲ, 80,000 ಇಂಟು 3/100 ಮಾಡ್ಕೋಬೇಕು. ಓಕೆ, ಸೊ ಈಗ ಈ ಥರ ನೋಡ್ರಿ, 80,000 ಇಂಟು 3/100 ಮಾಡ್ರೆ 20,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ 80,000 ಮೈನಸ್ 20,000 ಮಾಡ್ರೆ 60,000 ಏನು ಬರುತ್ತಿಲ್ಲ. ಸೊ ಅದಕ್ಕೆ ಗ್ರಾಸ್ ಟೋಟಲ್ ಇನ್ಕಮ್ ಇದು GTI ಅಂತಾರೆ ಇದಕ್ಕೆ. ನೆಕ್ಸ್ಟ್ 80,000 ಮೈನಸ್ 20,000 ಮಾಡ್ರೆ 60,000 ಬರುತ್ತೆ. ಓಕೆ, ನೆಕ್ಸ್ಟ್ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಮಾಡ್ರಿ. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ ರೀ? ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡ್ರಿ, ಲೋಕಲ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಸೊ 18,000 ಅಂತ ಇದೆ ನೋಡ್ರಿ. ಮುನ್ಸಿಪಲ್ ಟ್ಯಾಕ್ಸ್ 18,000 ಇದೆ. ಸೊ ಡೈರೆಕ್ಟಾಗಿ ಯು ಹ್ಯಾವ್ ಟು ಮೆನ್ಷನ್ 18,000 ಮೆನ್ಷನ್ ಮಾಡಬೇಕು. ಓಕೆ, ಸೊ 60,000ದಾಗ 80,000 ಲೆಸ್ ಮಾಡ್ರಿ 42,000. ನೆಕ್ಸ್ಟ್ ಇಟ್ ಈಸ್ ಆಲ್ಸೋ 42,000. ನೆಕ್ಸ್ಟ್ ಇದಕ್ಕೆ NAV ಅಂತ ಹಾಕಬೇಕು, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ. ಓಕೆ, ನೆಕ್ಸ್ಟ್ ಇನ್ನು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಫಸ್ಟ್ನೇತ್ ವರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV ಅಂತ ಹಾಕಬೇಕು. ಅಂದರೆ 42,000 ಏನಿದೆಲ್ಲ, ಸೊ ಇದ್ರ ಮೇಲೆ 30% ಮಾಡ್ಕೊರಿ. ಸೊ ಎಷ್ಟು ಬರುತ್ತೆ? 40,000 ಇಂಟು 30/100 ಮಾಡಿದಾಗ 12,600 ಬರುತ್ತೆ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಲೋನ್ ಇನ್ಕಮ್ ಫ್ರಾಮ್ HP ಅಂದರೆ ಹೌಸ್ ಸಿ ಇದೆ. ಇನ್ನೊಂದು ನೋಡ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ ನೋಡ್ರಿ. ಇಂಟ್ರೆಸ್ಟ್ ಆನ್ ಲೋನ್ ಪ್ರಾಬ್ಲಮ್ದಾಗ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಅಂತಿದೆಯಲ್ಲ, ಸೊ 4,000 ಐತಿದೆ. ಸೊ ಇದನ್ನ ಮೆನ್ಷನ್ ಮಾಡಿರಿ 4,000. ಸೊ 4,000 ಮೆನ್ಷನ್ ಮಾಡಿರಿ, ಅಂದರೆ 12,600 ಪ್ಲಸ್ 4,000 ಮಾಡಿರಿ, ಎಷ್ಟು ಬರುತ್ತೆ? 16,600. ಸೊ 16,600 ಇಟ್ ಈಸ್ ಆಲ್ಸೋ 16,600 ಮೆನ್ಷನ್ ಮಾಡಬೇಕು ಇಲ್ಲೂ.
ಓಕೆ. ಸೊ ಇಲ್ಲೂ ಎರಡು ಸೈಡ್ ಮೆನ್ಷನ್ ಮಾಡ್ರಿ. ಸೊ ಈಗ 42,000ದಾಗ 16,600 ಲೆಸ್ ಮಾಡ್ರಿ, ರಿಮೈನಿಂಗ್ ಎಷ್ಟು ಉಳಿತೆ 25,400. ಸೇಮ್ ಇಲ್ಲೂ ಕೂಡ 25,400. ಸೊ ಇದು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಸಿ ಅಂತ ಹಾಕಬೇಕು. ಓಕೆ. ಸೊ ಈಗ ನಾವು ಎರಡನ್ನು ಪಾಯಿಂಟ್ ಔಟ್ ಮಾಡಿದ್ದೇವೆ. ನೆಕ್ಸ್ಟ್ ಇನ್ನು ಕಮ್ ಟು ದ ಪಾಯಿಂಟ್ ಎಸ್ ಒ ಪಿಗೆ ಬರೋಣ. ಹೌಸ್ ನಂಬರ್ ಎ ಇದನ್ನೊಂದು ಮೆನ್ಷನ್ ಮಾಡ್ಕೊರಿ. ಹೌಸ್ ನಂಬರ್ ಎ ಸೊ ಎಸ್ ಒ ಪಿ ಅಂತ ಹಾಕ್ರಿ. ಸೊ ಡೈರೆಕ್ಟಾಗಿ ಇದಕ್ಕೆ ಏನೂ ಮಾಡೋಂಗಿಲ್ಲ ರೀ, ಡೈರೆಕ್ಟ್ ಎನ್ ಎ ವಿ ಅಂತ ಹಾಕಬೇಕು. ಈ ಥರನ ಮಾಡಿಬಿಡ್ರಿ ನೀವು. ಜಸ್ಟ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಹಾಕ್ರಿ, ಯಾವುದೂ ಇಲ್ಲ. ಅಂದರೆ ಆ್ಯಕ್ಚುಲಾಗಿ ಎಸ್ ಒ ಪಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಏನಾದ್ರೂ ಅವ್ರು ಇನ್ಫಾರ್ಮೇಷನ್ ಕೊಟ್ಟರೂ ನೀವು ಇಷ್ಟೇ ಮೆನ್ಷನ್ ಮಾಡಬೇಕು. ಓಕೆ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ದಾಗ ಇಲ್ಲಿ 30% ಆಫ್ ಎನ್ ಎ ವಿ ಅಂತ ಹೇಳಿ ಬರೋದಿಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಅದರ ಬದಲಿ ಒಂದು ಪಾಯಿಂಟ್ ಬರುತ್ತೆ, ಯಾವುದಂದ್ರೆ ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಂಟ್ರೆಸ್ಟ್ ಆನ್ ಲೋನ ಪ್ರಾಬ್ಲಮ್ದಾಗ ಕೊಟ್ಟಾರಲ್ಲ ನೋಡ್ರಿ, ಇಂಟ್ರೆಸ್ಟ್ ಆನ್ ಲೋನ ಎಸ್ ಒ ಪಿದಾಗ 18,000 ಇದೆ. ಓಕೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಯಾವಾಗಲೂ 115 ಬಿ ಎಸ್ ಸಿದಾಗ ಇಂಟ್ರೆಸ್ಟ್ ಆನ್ ಲೋನ ತೆಗೆದುಕೊಳ್ಬಾರ್ದು. ಓನ್ಲಿ ಫಾರ್ ನಾಟ್ 115 ಬಿ ಎಸ್ ಸಿದಾಗ ಇಂಟ್ರೆಸ್ಟ್ ಆನ್ ಲೋನ ತೆಗೆದುಕೊಳ್ಬೇಕು. 18,000 ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಡೈರೆಕ್ಟ್ ಅಮೌಂಟ್ ಎಷ್ಟು ಬರುತ್ತೆ, ಈ ಸೈಡ 25,400. ಸೊ ಸಾರಿ, ಈ ಸೈಡ್ ಏನೂ ಬರೋದಿಲ್ಲ. ಓಕೆ. ಸೊ ಇದೆಲ್ಲ ಜೀರೋ ಇದೆಯಲ್ಲ, ಸೊ ಈ ಕಾಲಮ್ ಜೀರೋ, ಇದು ಜೀರೋ ಇದೆ. ಸೊ ಇಲ್ಲಿ 18,000 ಇದೆಯಲ್ಲ, ಸೊ ಇದು ಮೈನಸ್ 18,000, ಯಾಕಂದ್ರೆ ಲೆಸ್ ಆಗ್ತಿದೆಯಲ್ಲ. ಸೊ ದ್ಯಾಟ್ ರೀಸನ್ ಮೈನಸ್ 18,000. ಸೊ ಲಾಸ್ ಫ್ರಾಮ್ ಎಚ್ ಪಿ ಹೌಸ್ ನಂಬರ್ ಎ ಅಂತ ಹಾಕಬೇಕು. ಓಕೆ. ಇಷ್ಟ ಸಾಲ್ವ್ ಮಾಡಬೇಕು. ಎಸ್ ಒ ಪಿ ಇದ್ರೆ ಸಿಂಪಲ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಇನ್ನು ನಮಗೆ ಏನು ಕೇಳಿದಾರೆ, ನಾವು ಯೂಶ್ವಲಿ ಇಷ್ಟು ಸಾಲ್ವ್ ಮಾಡಿದವ್ರಿ ಇವನ್ನ 115 ಬಿ ಎಸ್ ಸಿ, ನಾಟ್ 115 ಬಿ ಎಸ್ ಸಿ. ಓಕೆ. ಸೊ ಲಾಸ್ಟಿಗೆ ಒಂದು ಲೈನ್ ಮೆನ್ಷನ್ ಮಾಡ್ಬೇಕು ನೀವು. ಈ ಥರ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಫಿಷಿಯೆಂಟ್. ಸೊ ಇದನ್ನು ಕೂಡ ಸಾಲ್ವ್ ಮಾಡಲೇಬೇಕು ನೀವು. ಓಕೆ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಟೋಟಲ್ ಆಗಿ ಎಷ್ಟಿದೆ ಅಂತ ನೋಡೋಣ. 115 ಬಿ ಎಸ್ ಸಿ, ನಾಟ್ 115 ಬಿ ಎಸ್ ಸಿ. ಈಗ ಇನ್ಕಮ್ ಫ್ರಾಮ್ ಇಲ್ಲಿ ಮೆನ್ಷನ್ ಮಾಡಿದ್ರೆ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಹೌಸ್ ನಂಬರ್ ಬಿ. ಹೌಸ್ ಪ್ರಾಪರ್ಟಿ ಇನ್ಕಮ್ ಬಿ ಎಷ್ಟು ಬಂದಿದೆ ನೋಡ್ರಿ, ಎಷ್ಟು ಬಂದಿದೆ 115 ಬಿ ಎಸ್ ಸಿ 25,640, 25,640. ಓಕೆ. ಸೊ ಎರಡು ಸೈಡ 25,640, 25,640. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಹೌಸ್ ಸಿ ಅಂತ ಮೆನ್ಷನ್ ಮಾಡ್ರೆ, ಅಂದರೆ ಇನ್ಕಮನ್ನು ಅಷ್ಟೇ ಮೆನ್ಷನ್ ಮಾಡ್ಬೇಕು ನೀವು. ಇನ್ಕಮ್ ಯಾವುದಲ್ಲ ಒಂದು ಸೈಡ್ ಮಾಡ್ಕೋಬೇಕು ಅವನ್ನ. ಸೊ ಈಗ ಸಿ ಎಷ್ಟಿದೆ ರೀ 25,400, 25,400 ಇದೆ. ಓಕೆ. ಸೊ ಏನು ಮಾಡಿರಿ 25,400, 25,400. ಸೊ ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ 51,040, 51,040. ನೆಕ್ಸ್ಟ್ ಲೆಸ್ ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಹೌಸ್ ಎ ಅಂತ ಹಾಕಬೇಕು. ಓಕೆ. ಸೊ ಯಾವ ಹೌಸ್ ಲಾಸ್ ಆಗೈತೆ ರೀ, ಹೌಸ್ ನಂಬರ್ ಎ ಎಷ್ಟು ರೀ 18,000. ಯಾವ ಕಾಲಮ್ದಾಗ ನೋಡ್ರಿ. ಸೊ 115 ಬಿ ಎಸ್ ದಾಗ ಅಲ್ರಿ, ನಾಟ್ 115 ಬಿ ಎಸ್ ದಾಗ ಮೈನಸ್ 18,000 ಮೆನ್ಷನ್ ಮಾಡಿ 51,040. ಸೊ ಲೆಸ್ ಇಲ್ಲಿ ನಿಲ್ ಇದೆ. ಸೊ ಅಮೌಂಟ್ ಫೈನಲ್ ಎಷ್ಟು ಬರುತ್ತೆ 115 ಬಿ ಎಸ್ ಸಿ 51,040 ಬರುತ್ತೆ. ನೆಕ್ಸ್ಟ್ 51,040 ಮೈನಸ್ 18,000 ಮಾಡಿ 33,040 ಬರುತ್ತೆ. ಓಕೆ. ಸೊ ಇದು ಟೋಟಲ್ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ 51,040, 115 ಬಿ ಎಸ್ ಸಿ, ನಾಟ್ 115 ಬಿ ಎಸ್ ಸಿ 33,040. ಓಕೆ. ಸೊ ಇದೇ ಡಿಫ್ರೆನ್ಸ್ ನೋಡಿರಿ, 115 ಬಿ ಎಸ್ ಸಿ, ನಾಟ್ 115 ಬಿ ಎಸ್ ಸಿದಾಗ ಈ ಥರ ಡಿಫ್ರೆನ್ಸ್ ಇರುತ್ತೆ. ಓಕೆ. ಇದು ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲಿದೆ. ಓಕೆ. ಸೊ ಇದು ನೀವು ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಒಂದು ಸಲ ಏನು ಮಾಡಿರಿ, ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ನೆಕ್ಸ್ಟ್ ಈ ಕ್ಲಾಸನ್ನು ನೋಡಿರಿ, ನಂತರ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿರಿ, ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಓಕೆ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ. ಸೊ ಎಂಟೈರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ 2024-25 ಪ್ರೀವಿಯಸ್ ಇಯರ್ದ, ಅದೇ ರೀತಿ 2024 ಇಯರ್ ಕೂಡ ಸಾಲ್ವ್ ಮಾಡಿದ್ದೀನಿ. ನೀವು ನೋಡ್ಬೋದು. ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ಗೆ ವಿಸಿಟ್ ಆಗಿರಿ, ಅಲ್ಲೆಲ್ಲ ಕ್ಲಾಸ ನಿಮ್ಗೆ ಅವೈಲೇಬಲ್ ಇರ್ತವೆ. ಓಕೆ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.